ಮೀನರಾಶಿಗೆ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ 5ನೇ ಮನೆಯಲ್ಲಿ ಗುರುವಿನ ಬಲ ಪಡೆಯುವಂಥ ಕೊನೆಯ ರಾಶಿ ಮೀನರಾಶಿ ಆಗಿರುತ್ತೆ. ನಾನು ಆಗಲೇ ಹೇಳಿದಂತೆ 2, 7, 5, 9 ಮತ್ತು 11 ಇಂಥ ಕ್ಷೇತ್ರದಲ್ಲಿ ಗುರುವಿನ ಉತ್ತಮ ಫಲ. ನಿಮಗೆ 5ರಲ್ಲಿ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಆಗುವಂಥ ಗುರುವಿನ ಪಡ್ತಾರೆ ನಿಮಗೆ ಜಯ, ಸುಖ, ಲಾಭವನ್ನು ಕೊಡುವಂಥದ್ದು, ಶುಭ ಕಾರ್ಯ ಸಿದ್ಧಿಯಾಗುವಂಥದ್ದು, ಸಂತತಿ ಅಥವಾ ಪುತ್ರ ಭಾಗ್ಯ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುವಂಥ ಅವಕಾಶ ಗುರುವಿಂದ ಆಗುತ್ತೆ. ಉದ್ಯಮಿ, ವ್ಯಾಪಾರ ಅಥವಾ ಶಿಕ್ಷಣಾರ್ಥಿಗಳಿಗೆ ಅನೇಕ ರೀತಿಯ ಉತ್ತಮವಾದ ಫಲಗಳು ಮಾಡುವಂಥದ್ದು, ಬಂಧು ಮಿತ್ರರಲ್ಲಿ ಬಾಂಧವ್ಯ ಹೆಚ್ಚಳ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಹಣಕಾಸಿನ ಹರಿವು ಚೆನ್ನಾಗುತ್ತೆ, ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುತ್ತೆ, ವ್ಯಾಪಾರ ಆರಂಭಿಸುವ ವ್ಯಾಪಾರದ ಅವಕಾಶಗಳು, ಸರ್ಕಾರ ಮೂಲಕ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಕೈಗೂಡುತ್ತವೆ. ಹಾಗೆ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಮೀನರಾಶಿಯವರು. ಇನ್ನು ಹಲವರಿಗೆ ಮೀನರಾಶಿಯವರಿಗೆ ಪ್ರಶಸ್ತಿ, ಪುರಸ್ಕಾರ, ಸ್ಕಾಲರ್ಶಿಪ್ಪು, ಪೆನ್ಷನು ಅಥವಾ ಇನ್ನಿತರ ಯಾವುದೇ ರೀತಿಯ ಸೌಲಭ್ಯಗಳು ಕ್ಷಿಪ್ರವಾಗಿ ಈಗ ಒದಗಿ ಬರಲಿದೆ. ಇನ್ನು ಕೃಷಿಕರಿಗೆ, ವಾಣಿಜ್ಯ ಉದ್ಯಮಿಗಳಿಗೆ, ಕೈಗಾರಿಕಾ ಚಟುವಟಿಕೆಗಳಿಗೆ ಮುಂತಾದ ವಿಧಿಗಳಿಗೆ ಇಲ್ಲಿಯೇ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಪ್ರೌಢ ಸದೃಶವಾದ ಬದಲಾವಣೆಗೆ ತರುವಂತಹ ಉತ್ತಮವಾದ ಸ್ಥಳಗಳು ಸಹ ಕಂಡುಬರುತ್ತೆ. ಒಟ್ಟಿನಲ್ಲಿ ಈ ಮೀನರಾಶಿಯವರಿಗೆ ಹಿಂದೆಂದೂ ಕಾಣದಂಥ ಅಪೂರ್ವವಾದ ಅವಕಾಶ, ಸಾಡೆ ಸಾತಿಯ ಪ್ರಭಾವ ನಿಮ್ಮ ಮೇಲೆ ಇದ್ದರೂ ಸಹಿತ ಈ ಬಾರಿ ಗುರುವಿನ ಒಂದು ವಿಶೇಷವಾದ ಬಲ, ಬೆಂಬಲ ನಿಮಗೆ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸು, ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿರ್ಬೋದು ನಿಮ್ಮ ಪರವಾಗಿ ಆಗುವಂತಹ ಘಟನೆ ಮೀನರಾಶಿಯವರಿಗೆ ಆಗುತ್ತೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು.